ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಆಟ್ ಎಕ್ಸಾಮ್ಸ್ ಐಎಸ್ ಅಕಾಡೆಮಿಗೆ ಸ್ವಾಗತಿಸುತ್ತಾ ನಾನು ಅನಿಲ್. ಈ ಸಲದ KS 384 ಇಂಟು ಕೊಟ್ಟಿರುವ ಅಭ್ಯರ್ಥಿಯಾಗಿದ್ದು, ಅದಲ್ಲದೆ 2024ರಲ್ಲಿ ನಡೆದಿರುವಂತಹ VAO ಅಥವಾ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಕಲಬುರಗಿ ಡಿಸ್ಟಿಕ್ನಲ್ಲಿ ನಾನು ಕೂಡ 1:1 ಪ್ರೊವಿಷನಲ್ ಲಿಸ್ಟಿಗೆ ಸೆಲೆಕ್ಟ್ ಆಗಿದೆ. ಸೊ ನಾವೇನು ಮಾಡ್ಕೊಂಡಿದ್ವಿ ಅಂದರೆ, ಎಕ್ಸಾಮ್ ಐಎಸ್ ಅಕಾಡೆಮಿಯಿಂದ ನಾವು ವಿರಾಟ್ 150+ ಎನ್ನುವ ಒಂದು ಟೆಸ್ಟ್ ಸೀರೀಸ್ ಪ್ರೋಗ್ರಾಮನ್ನು ಲಾಂಚ್ ಮಾಡ್ಕೊಂಡಿದ್ದೇವೆ. ಸೊ ಈ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ನ ಮೂಲಕ ಏನು ಗೊತ್ತಾ, ನಮ್ಮ ಟಾರ್ಗೆಟ್ ಏನಿದೆ ಅಂದರೆ, ನಮ್ಮ ಇನ್ಸ್ಟಿಟ್ಯೂಟ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋ ಹುಡುಗರು 150 ಸ್ಕೋರ್ ಆದರೆ ಅವ್ರೇನಂದ್ರೆ ಸೇಫ್ ಆಗಿ ಒಂದು ಜಾಬ್ ಅನ್ನ ಅವ್ರೇನಂದ್ರೆ ಆಯ್ಕೆ ಆಗ್ಬೋದಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಕಟ್ ಆಫ್ ಎಲ್ಲ ಜಾಸ್ತಿ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಏನಂದ್ರೆ, ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, GK ಪೇಪರ್ ಇತ್ತಲ್ಲ 2024ರ GK ಪೇಪರ್ 1 ಅನ್ನ ಈ ಒಂದು ಕ್ಲಾಸ್ಗಳ ಮೂಲಕ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಸೊ ಮೊದಲನೇದಾಗಿ ನನಗೆ ಗೊತ್ತಾ, ಇದನ್ನ ಸಬ್ಜೆಕ್ಟ್ ವೈಸ್ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ ಏನ್ ಮಾಡ್ಕೊಂಡಿದ್ದೇನೆ ಅಂದ್ರೆ, ಫಸ್ಟ್ ನಲ್ಲಿ ನಾನು ಸೈನ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೈನ್ಸ್ ಕ್ವಶನ್ ಅಲ್ಲಿ ಈ ಒಂದು 24 ನಡೆದಿರುವ ಪೇಪರ್ ಅಲ್ಲಿ ಸುಮಾರು ಅಪ್ರಾಕ್ಸಿಮೇಟ್ಲಿ ಏನಂದ್ರೆ 14 ಕ್ವಶನ್ಸ್ ನ ಕೇಳಲಾಗಿತ್ತು. ಸೊ ಆ 14 ಕ್ವಶನ್ಸ್ ನಾನು ಫಸ್ಟ್ ಕ್ಲಾಸ್ ಅಲ್ಲಿ 7 ಕ್ವಶನ್ ನ ಚರ್ಚೆ ಮಾಡ್ತೇನೆ. ಸೆಕೆಂಡ್ ಕ್ಲಾಸ್ ಅಲ್ಲಿ ಏನಂದ್ರೆ ಇನ್ನೂ 7 ಕ್ವಶನ್ಸ್ ನಾನು ಎಫೆಕ್ಟಿವ್ ಆಗಿ ಚರ್ಚೆ ಮಾಡ್ತೇನೆ. ಇದರಲ್ಲಿ ಏನಾಗುತ್ತೆ, ನಿಮಗೆ ಎಕ್ಸಾಮ್ ಫೋಕಸ್ಡ್ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಕವರ್ ಮಾಡ್ತೀನಿ. ಮತ್ತೆ ಕ್ವಶನ್ ಸಾಲ್ವ್ ಮಾಡುವ ಸ್ಮಾರ್ಟ್ ಸ್ಟ್ರಾಟಜಿ ಏನಿರುತ್ತೆ, ಅದಾದ್ಮೇಲೆ ಡೀಟೇಲ್ ಎಕ್ಸ್ಪ್ಲನೇಷನ್, ಎಲ್ಲ ಆಪ್ಷನ್ಸ್ಗಳ ಡೀಟೇಲ್ ಎಕ್ಸ್ಪ್ಲನೇಷನ್ ನಿಮ್ಗೆ ಸಿಗುತ್ತೆ. ಮತ್ತೆ ಕಾನ್ಸೆಪ್ಟ್ಸ್ ಕ್ಲಾರಿಟಿನ ನಾನು ಆದಷ್ಟು ಮ್ಯಾಕ್ಸಿಮಮ್ ನಿಮಗೆ ಸ್ಟ್ರಾಂಗ್ ಫೌಂಡೇಶನ್ ಕೊಡೋದಕ್ಕೆ ಈ ಒಂದು ಕ್ಲಾಸ್ನಲ್ಲಿ ಟ್ರೈ ಮಾಡ್ತೇನೆ. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಗಳಿಗೆ ಏನಾಗಿರುತ್ತೆ ಅಂದರೆ, ಈ ಒಂದು ಸೈನ್ಸ್ ಎಂಬುದು ಕಬ್ಬಿಣದ ಕಡಲೆ ಆಗಿರುತ್ತೆ. ಯಾಕಂದರೆ ಅದನ್ನು ಅನಲೈಸ್ ಮಾಡಲ್ಲ. PYQನ ಅನಲೈಸ್ ಮಾಡಿದರೆ ನಿಮಗೆ ಅದ್ರ ಒಂದು ದಾರಿ ಕಾಣುತ್ತೆ. ಸೊ PYQನ ನಾನು ಅಬ್ಸರ್ವೇಷನ್ ಮಾಡಿರೋ ಪ್ರಕಾರ ಅಂದರೆ 2 ಡೈಮೆನ್ಷನ್ಸ್ ಇದ್ದಾವೆ. ಒಂದು ಏನಂದರೆ ಬೇಸಿಕ್ ಸೈನ್ಸ್ ಕ್ವಶನ್ಸ್ ಅಂತೇಳಿ ಬರ್ತವೆ. ಇವುಗಳನ್ನು ನೀವು DSRTC ಬುಕ್ ಅಥವಾ NCERT ಬುಕ್ ಮೂಲಕ ಕವರ್ ಮಾಡಬೇಕು. ಇನ್ನೊಂದು ಡೈಮೆನ್ಷನ್ ಬಂದಾಗ ಕರೆಂಟ್ ಅಫೇರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ ಬರುತ್ತೆ. ಸೊ ಇವು 2 ಡೈಮೆನ್ಷನ್ನ ನೀವು ನೀಟಾಗಿ ಎಫರ್ಟ್ ಹಾಕಿದರೆ ನಿಮಗೆ ಅರೌಂಡ್ ಈಗ 14ರಲ್ಲಿ ನೀವು ಮಿನಿಮಮ್ ಒಂದು 10ರಿಂದ 12 ಕ್ವಶನ್ ಆನ್ಸರ್ ಮಾಡಬಹುದು. 2 ಏನಂದ್ರೆ ಕನ್ಫ್ಯೂಸ್ ಆಗ್ತಾವ ಅಥವಾ ಅವುಗಳನ್ನು ಬಿಟ್ಟು ಬಂದರೂ ನಡೆಯುತ್ತೆ. ಸೊ ಹಾಗಾಗಿ ಏನಂದ್ರೆ, ನೀವು ಬೇಸಿಕ್ ಬುಕ್ಸ್ ಅನ್ನು ಕೂಡ ಓದಬೇಕು, ಮತ್ತೆ ಕರೆಂಟ್ ಅಫೇರ್ ಅಲ್ಲಿ ಏನೋ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದೆವಲ್ಲ, ಅವುಗಳ ಮೇಲೆ ಕೂಡ ಗಮನ ಹರಿಸಬೇಕಾಗುತ್ತೆ. ಸೊ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ, ನಮ್ಮದು ವಿರಾಟ್ 150 ಪ್ರೋಗ್ರಾಮ್ ಅಲ್ಲಿ ಈ 2 ಡೈಮೆನ್ಷನ್ಸ್ ನೀಟಾಗಿ ಕವರ್ ಮಾಡಿ ಅಂದರೆ ನಿಮಗೆ ಬೆಸ್ಟ್ ಪಾಸಿಬಲ್ ಕಂಟೆಂಟ್ ಅಥವಾ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು. ಫ್ರೆಂಡ್ಸ್, ನಾನು KEA ವೆಬ್ಸೈಟ್ನಿಂದ ಏನಂದರೆ C1 ಸರಣಿಯ VAO GK ಪೇಪರ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಅದರಲ್ಲಿ 9ನೇ ಕ್ವಶನ್ ಅಂದರೆ ಸೈನ್ಸ್ ರಿಲೇಟೆಡ್ ಕ್ವಶನ್ ಇತ್ತು. ಏನಿದೆ ಕ್ವಶನ್ ನೋಡ್ಕೊಂಡಾಗ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಡೈಮಂಡ್ ಅಂತೇಳಿ, ಅಂದರೆ ಡೈಮಂಡ್ ಬಗ್ಗೆ ಒಂದು ಕ್ವಶನ್ ಕೇಳಲಾಗಿತ್ತು. ಈ ಕೆಳಗಳು ಯಾವ ಆಪ್ಷನ್ ಸರಿಯಾಗಿದೆ ಅಂತೇಳಿ ಕ್ವಶನ್ ಇದೆ ಫ್ರೆಂಡ್ಸ್. ಫಸ್ಟ್ ಆಪ್ಷನ್ ಏನಿದೆ ಅಂದರೆ, ಈಚ್ ಕಾರ್ಬನ್ ಅಟಮ್ ಆಫ್ ಅ ಡೈಮಂಡ್ ಈಸ್ ಬಾಂಡೆಡ್ ವಿತ್ 3 ಅದರ್ ಕಾರ್ಬನ್ ಅಟಮ್ಸ್ ಅಂತೇಳಿ ಕೊಳ್ಳಲಾಗಿದೆ. ನೆಕ್ಸ್ಟ್ ಆಪ್ಷನ್ ನೋಡ್ಕೊಂಡಾಗ, ಈಚ್ ಕಾರ್ಬನ್ ಅಟಮ್ ಆಫ್ ಅ ಡೈಮಂಡ್ ಈಸ್ ಬಾಂಡೆಡ್ ವಿತ್ 4 ಅದರ್ ಕಾರ್ಬನ್ ಅಟಮ್ಸ್ ಅಂತೇಳಿ. ಮತ್ತೆ ನೆಕ್ಸ್ಟ್, ಈಚ್ ಕಾರ್ಬನ್ ಅಟಮ್ ಆಫ್ ಅ ಡೈಮಂಡ್ ಈಸ್ ಬಾಂಡೆಡ್ ವಿತ್ 6 ಅದರ್ ಕಾರ್ಬನ್ ಅಟಮ್ಸ್. ಅಂಡ್ ಫೋರ್ತ್ ನೋಡ್ಕೊಂಡಾಗ, ಕಾರ್ಬನ್ ಬಾಂಡ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಅ ಡೈಮಂಡ್ ಅಂತೇಳಿ. ಸೊ ಫ್ರೆಂಡ್ಸ್, ತಮಗೆಲ್ಲ ಗೊತ್ತಿರುವ ಹಾಗೆ ಏನಂದ್ರೆ, ಡೈಮಂಡ್ ಏನಂದ್ರೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಇದೆ. ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂದ್ರೆ ಒಂದು ಕಾರ್ಬನ್ ಅಟಮ್, ಇಲ್ಲಿ ನಾನು ಡೈಗ್ರಾಮ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಒಂದು ಕಾರ್ಬನ್ ಅಟಮ್ ಏನಂದ್ರೆ ಇತರೆ 4 ಕಾರ್ಬನ್ ಅಟಮ್ಸ್ ಜೊತೆಗೆ ಏನಂದ್ರೆ ಕೋವಲೆಂಟ್ ಬಾಂಡ್ ಅನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಅವುಗಳೇನಂದ್ರೆ, ಈಚ್ ಡೈಮಂಡ್ ಏನಿದೆ ಅಲ್ಲ, ಡೈಮಂಡ್ ನಲ್ಲಿರುವಂತಹ ಈಚ್ ಕಾರ್ಬನ್ ಅಟಮ್ 4 ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಹೊಂದಿರುವಂತಹ ಒಂದು ಸ್ಟ್ರಕ್ಚರ್ ಅನ್ನು ಹೊಂದಿದೆ. ಮತ್ತೆ ಇದ್ರದ್ದು 3D ನೆಟ್ವರ್ಕ್ ಕೋವಲೆಂಟ್ ಬಾಂಡ್ ಇದೆಯಲ್ಲ, ಇದು ಇರೋದ್ರಿಂದಲೇ ಏನು ಗೊತ್ತಾ, ಡೈಮಂಡ್ ಬಹಳ ಎಕ್ಸ್ಟ್ರೀಮ್ಲಿ ಹಾರ್ಡ್ ಇದೆ. ಅದಲ್ಲದೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇದೆ, ಬಿಕಾಸ್ ಆಫ್ ದಿಸ್ ಒಂದು 3D ಸ್ಟ್ರಕ್ಚರ್. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡಾಗ, ಈ ಒಂದು ಡೈಮಂಡ್ ಇದೆಯಲ್ಲ, ಇದನ್ನ ಕಾರ್ಬನಿನ ನಾವು ಅಲೋಟ್ರೋಪ್ ಅಂತ ಹೇಳಿ ಕರಿತೀವಿ. ಕಾರ್ಬನಿನ ಅಲೋಟ್ರೋಪ್. ಸೊ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಈಚ್ ಕಾರ್ಬನ್ ಅಟಮ್ ಆಫ್ ಅ ಡೈಮಂಡ್ ಇಸ್ ಬಾಂಡೆಡ್ ವಿತ್ 4 ಅದರ್ ಕಾರ್ಬನ್ ಅಟಮ್ಸ್. ಇಲ್ಲಿ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಮೇಲೆ ಕ್ವಶನ್ಸ್ ಕೇಳಲಾಗಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡಾಗ ಎಕ್ಸಾಮ್ ದೃಷ್ಟಿಯಿಂದ ಫ್ರೆಂಡ್ಸ್ ಏನಂದ್ರೆ, ನಮಗೆ ಡೇ ಟು ಡೇ ಲೈಫ್ ಅಲ್ಲಿ ನಾವು ಕಾರ್ಬನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಗೊತ್ತಿರಬೇಕು. ಸೊ ಮೂಲತಃವಾಗಿ ಏನಂದ್ರೆ, ಕಾರ್ಬನ್ದು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಇರೋದನ್ನ ಇದನ್ನ ಇಥೆನಾಲ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ಕೋತೀವಿ. ಯಾಕಂದ್ರೆ ಇಥೆನಾಲ್ ಪರ್ಟಿಕ್ಯುಲರ್ ಬಂದಾಗ ಅಂದ್ರೆ ಆಲ್ಕೋಹಾಲಿಕ್ ಬಿವರೇಜಸ್ ಆಗಿರ್ಬೋದು, ಮತ್ತೆ ಇಥೆನಾಲ್ ಬ್ಲೆಂಡಿಂಗ್, ಫ್ಯೂಲ್ ಬ್ಲೆಂಡಿಂಗ್ ಏನಂದ್ರೆ ಭಾರತದಲ್ಲಿ E20 ಅಂತ ಹೇಳಿ ಈಗ ನ್ಯೂಸ್ ಅಲ್ಲಿ ಇದೆಯಲ್ಲ, ಅದರಲ್ಲಿ ಕೂಡ ಏನಂದ್ರೆ ಕಾರ್ಬನ್ ಬಹಳ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಿ ಇಲ್ಲಿ ನೋಡಬಹುದಾಗಿದೆ. ಅದಲ್ಲದೆ ಏನಂದ್ರೆ ಇಥೆನೋಯಿಕ್ ಆಸಿಡ್ ಅಲ್ಲಿ ಕೂಡ ಕಾರ್ಬನ್ ಯೂಸ್ ಮಾಡ್ತಾರೆ.
ಮಾಡ್ತಾರೆ. ಯಾಕಂದ್ರೆ ಇದ್ರದ್ದು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಇರೋದ್ರಿಂದ ಅದು ಇತರೆ ಅಟಮ್ಸ್ಗಳ ಜೊತೆ, ಇತರೆ ಎಲಿಮೆಂಟಿನ ಅಟಮ್ಸ್ಗಳ ಜೊತೆಗೆ ಒಂದು ಕೋವಿಲೆಂಟ್ ಬಾಂಡ್ ಅಥವಾ ಒಂದು ಬೇಗ ಬೆರೆಯುವಂತ ಒಂದು ಸ್ವಭಾವವನ್ನು ಹೊಂದಿದೆ. ಸೊ ಹಾಗಾಗಿ ಏನಂದ್ರೆ ಕಾರ್ಬನ್ ಅಂದ್ರೆ ವಿನೆಗಾರ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಇಸ್ಟರಿಫಿಕೇಶನ್ ಅಲ್ಲಿ ಇಥೆನೋಯಿಕ್ ಆಸಿಡ್ ಆಗಿ ಯೂಸ್ ಮಾಡ್ತೀವಿ. ಅದಲ್ಲದೆ ಸೋಪ್ ಮತ್ತೆ ಡಿಟರ್ಜೆಂಟ್ ಇಲ್ಲಿ ಕೂಡ ಏನಂದ್ರೆ ನಾವು ಕಾರ್ಬನ್ನಿನ ಒಂದು ಕೋವಿಲೆಂಟ್ ಬಾಂಡ್ ಫೀಚರ್ ಅನ್ನ ನಾವು ಏನ್ ಗೊತ್ತಾ ಇದರಲ್ಲಿ ನೋಡ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಮಿಶೆಲೆ ಫಾರ್ಮೇಶನ್ ಆಗುತ್ತೆ, ಬುರುಗು ಬರುವಂತದ್ದು ಆಗಿರ್ಬೋದು. ನೆಕ್ಸ್ಟ್ ನೋಡ್ಕೋಣ ಅಂದ್ರೆ ಕ್ಲೀನಿಂಗ್ ಪ್ರೋಸೆಸ್ ಅಲ್ಲಿ ಇದನ್ನ ಏನ್ ಗೊತ್ತಾ ನೀಟಾಗಿ ಈ ಒಂದು ಕಾರ್ಬನ್ ಕೋವಿಲೆಂಟ್ ಬಾಂಡ್ ಹೆಲ್ಪ್ ಆಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಕಾರ್ಬನ್ನಿನ ಅಲೋಟ್ರೋಪ್ಸ್ ಮೇಲೆ ನಮಗೆ ಕ್ವಶನ್ಸ್ ಕೇಳಲಾಗಿತ್ತು. ಈ ಡೈಮಂಡ್ ಇದೆಯಲ್ಲ, ಡೈಮಂಡ್ ಇಸ್ ಒನ್ ಆಫ್ ದಿ ಅಲೋಟ್ರೋಪ್ ಆಫ್ ಕಾರ್ಬನ್ ಅಂತೇಳಿ ತಮಗೆಲ್ಲ ಗೊತ್ತಿರುವುದಾಗಿದೆ. ಅದರಲ್ಲಿ ಏನ್ ಗೊತ್ತಾ ಈಚ್ ಕಾರ್ಬನ್ ಈಸ್ ಬಾಂಡೆಡ್ ವಿತ್ 4 ಅದರ್ ಕಾರ್ಬನ್ ಅಟಮ್ಸ್ ಅಂತೇಳಿ ನೀವು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ನೋಡಿದ್ದೀರಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ಸ್ ಅಂದ್ರೆ ಗ್ರಾಫೈಟ್ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಗ್ರಾಫೈಟ್ ಅಲ್ಲಿ ಅಂದ್ರೆ ಈಚ್ ಕಾರ್ಬನ್ ಇತರೆ 3 ಕಾರ್ಬನ್ ಅಟಮ್ಸ್ ಜೊತೆ ಬಾಂಡ್ ಹೊಂದಿರುವಂತಹ ಒಂದು ಸ್ಟ್ರಕ್ಚರ್ ಅನ್ನು ನೋಡ್ತೀವಿ ನಾವು. ಸೊ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಗ್ರಾಫೈಟ್ ಒಂದು ಗುಡ್ ಕಂಡಕ್ಟರ್ ಆಗಿ ಏನಂದ್ರೆ ಒಂದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಬಂದಾಗ ಏನಂದ್ರೆ ಫುಲೆರಿನ್ಸ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್. ಇದು ಏನಂದ್ರೆ ಸ್ಪೆರಿಕಲ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಇದು ಕೂಡ ಏನಂದ್ರೆ ಒಂದು ಕಾರ್ಬನ್ನಿನ ಅಲೋಟ್ರೋಪ್ಸ್ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಏನಂದ್ರೆ ಗ್ರಾಫೇನ್ ಅಥವಾ ನ್ಯಾನೋ ಟ್ಯೂಬ್ಸ್ ಅಲ್ಲಿ ಕೂಡ ನಾವೇನಂದ್ರೆ ಕಾರ್ಬನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಏನಂದ್ರೆ ಈಗ ಗ್ರಾಫೇನ್ ಮತ್ತೆ ನ್ಯಾನೋ ಟ್ಯೂಬ್ಸ್ ಏನಂದ್ರೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳಲ್ಲಿ ಬಳಕೆ ಮಾಡ್ತೀವಿ. ಮತ್ತೆ ನ್ಯಾನೋ ಟ್ಯೂಬ್ಸ್ ಅನ್ನ ಮೆಡಿಕಲ್ ಸರ್ಜಿಗಳಲ್ಲಿ ಕೂಡ ಯೂಸ್ ಮಾಡ್ತೇವೆ. ಮತ್ತೆ ನ್ಯಾನೋ ಟ್ಯೂಬ್ ಮೇಲೆ UPSC ಪ್ರಿಲಿಮ್ಸ್ ಅಲ್ಲಿ ಆಲ್ರೆಡಿ ಕ್ವಶನ್ಸ್ ಕೇಳಲಾಗಿದೆ. ಸೊ ಹಾಗಾಗಿ ಒಂದು ಕ್ವಶನ್ ಬಂತಂದ್ರೆ ಅದರದ್ದು ಎಲ್ಲಾ ಆಪ್ಷನ್ಸ್ ನ ನೀಟ್ ಆಗಿ ಡೈಮೆನ್ಷನ್ ಕವರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರುವಂತಹ 2026 VAOಗೆ ನಮಗೆ ಹೆಲ್ಪ್ ಆಗಲಿದೆ. ಫ್ರೆಂಡ್ಸ್, C1 ಸೀರೀಸ್ನ 17ನೇ ಕ್ವಶನ್ ಏನಿದೆ ಅಂತ ನೋಡ್ಕೊಂಡಾಗ ಕನ್ಸಿಡರ್ ದ ಫಾಲೋಯಿಂಗ್ ಫಿನೋಮಿನಾ ಅಂಡ್ ರೀಸನ್ಸ್ ಫಾರ್ ದ ಫಿನೋಮಿನಾ ಶೋನ್ ಇನ್ ದ ಟೇಬಲ್ ಅಂತೇಳಿ. ಅಂದರೆ 3 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ವಿದ್ಯಮಾನ, ಪ್ರಕೃತಿಯಲ್ಲಿರುವಂತಹ 3 ವಿದ್ಯಮಾನ ಮತ್ತು ಅದಕ್ಕೆ ಕಾರಣಗಳೇನಂತೇಳಿ ಕೊಡಲಾಗಿದೆ. ಮತ್ತು ಅದಾದಮೇಲೆ ಕ್ವಶನ್ ಏನಿದೆ ಅಂತ ಅನ್ಕೊಂಡಾಗ ಹೌ ಮೆನಿ ಆಫ್ ದ ಗಿವನ್ ಪೇರ್ ಅಥವಾ ಪೇರ್ಸ್ ಆರ್ ಅಬೋವ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿ, ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿ ಕೊಡಲಾಗಿದೆ. ಆಪ್ಷನ್ಸ್ ನೋಡ್ಕೊಂಡಾಗ ಇಲ್ಲಿ 4 ಆಪ್ಷನ್ಸ್, ಓನ್ಲಿ 1, ಓನ್ಲಿ 2, ಆಲ್ 3 ಮತ್ತು ನನ್ ಆಫ್ ದೆಮ್ ಅಂತೇಳಿ ಕೊಡಲಾಗಿದೆ. ಫ್ರೆಂಡ್ಸ್, ಫಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಈಕ್ವಲ್ಸ್ ಟು ಏನಂದರೆ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಅಂತೇಳಿ. ಅಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಗಾಳಿಯ ಒಂದು ಸಾಂದ್ರತೆ ಇರುತ್ತಲ್ಲ, ಕೆಲವೊಂದು ಕಡೆ ಗಾಳಿಯ ಸಾಂದ್ರತೆ ಜಾಸ್ತಿ ಇರುತ್ತೆ, ಆಮೇಲೆ ಕೆಲವೊಂದು ಕಡೆ ಲೆಸ್ ಡೆನ್ಸ್ ಅಂದರೆ ಕಡಿಮೆ ಸಾಂದ್ರತೆ ಗಾಳಿ ಇರುತ್ತೆ. ಸೊ ಇಲ್ಲೇನಂದ್ರೆ ಹೈ ಡೆನ್ಸಿಟಿ ಏರ್ ಮತ್ತು ಲೋ ಡೆನ್ಸಿಟಿ ಏರ್ ಅನ್ನಂದ್ರೆ ನಾವು ಯೂಶಲಿ ನಾವೇನಂದ್ರೆ ನೇಚರಲ್ಲಿ ನೋಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸ್ಟಾರ್ ಲೈಟ್ ಏನು ಬರುತ್ತಲ್ಲ ಅಲ್ಲಿ ರಿಫ್ರಾಕ್ಷನ್ ಏನಂದ್ರೆ ಒಂದು ಸ್ಕೋಪ್ ಆಗುತ್ತೆ, ರಿಫ್ರಾಕ್ಷನ್ ವಕ್ರೀಭವನ ಆಗುತ್ತೆ. ಆ ವಕ್ರೀಭವನ ಆಗುವ ಕ್ರಿಯೆಯಲ್ಲಿ ಏನಂದ್ರೆ ಕೆಲವೊಂದ್ಸಲ ಸ್ಟಾರ್ ಇಲ್ಲಿ ಮೇಲ್ಗಡೆ ಇದೆ ಅಂತ ಕಾಣುತ್ತೆ, ಕೆಲವೊಂದ್ಸಲ ಏನಂದ್ರೆ ಇಲ್ಲಿ ಡೌನ್ ಅಂತೇಳಿ ಕಾಣುತ್ತೆ. ಸೊ ಇದನ್ನೇನು ಕರಿತೀವಿ ಅಂದ್ರೆ ನಾವು ಟ್ವಿಂಕ್ಲಿಂಗ್ ಆಫ್ ಆ ಸ್ಟಾರ್ ಅಂತೇಳಿ ಕರಿತೀವಿ. ರಿಫ್ರಾಕ್ಷನ್ ಏನಂದ್ರೆ ವಕ್ರೀಭವನ ಆಗುತ್ತೆ. ಸೊ ಹಾಗಾಗಿ ಇದೊಂದು ಸರಿಯಾದ ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ ಅಂತೇಳಿ ನಾವು ನೋಡ್ಕೋಬಹುದಾಗಿದೆ. ನೆಕ್ಸ್ಟ್ ನೋಡ್ಕೊಂಡಾಗ ಫ್ರೆಂಡ್ಸ್ ಏನಂದ್ರೆ ರೇನ್ಬೋ ಕಾಮನಬಿಲ್ಲು ಅದು ಯಾವಾಗ ಒಂದು ಕಾರಣ ಮೂಲಕ ಆಗುತ್ತೆ ಅಂತ ನೋಡ್ಕೊಂಡಾಗ ಡಿಸ್ಪರ್ಷನ್ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತೇಳಿ. ಅಂದ್ರೆ ಏನಂದ್ರೆ ಬೆಳಕಿನ ಚದುರುವಿಕೆ ಮತ್ತೆ ಆಂತರಿಕ ಪ್ರತಿಫಲನ ಒಂದೊಂದು ಕ್ರಿಯೆ ಮೂಲಕ ಆಗುತ್ತೆ ಅಂತೇಳಿ ಇದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಯೂಶಲಿ ಏನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಡಯಾಗ್ರಾಮ್ ಇದೆ. ಯಾವಾಗ ಒಂದು ಇದು ರೇನ್ ಡ್ರಾಪ್ಲೆಟ್ ಒಂದು ಮಳೆಯ ಹನಿ ಮೇಲೆ ಒಂದು ಸನ್ಲೈಟ್ ಬಿದ್ದಾಗ ಏನಾಗುತ್ತೆ ಅಂದ್ರೆ ಅದು ಏನಂದ್ರೆ ಡಿಸ್ಪರ್ಷನ್ ಅಂದ್ರೆ ಚದುರುವಿಕೆ ಆಗುತ್ತೆ. ಆ ಒಂದು ಚದುರುವಿಕೆ ಆದ್ಮೇಲೆ ನೆಕ್ಸ್ಟ್ ಏನಂದ್ರೆ ಆಂತರಿಕ ಪ್ರತಿಫಲನ ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇವು ಎರಡು ಆಗುವ ಒಂದು ಫಿನೋಮಿನ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಗೆ ಏನಂದ್ರೆ ರೇನ್ ಬ್ರೋ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಏನಂದ್ರೆ ಇದು ಕೂಡ ಏನಂದ್ರೆ ಸರಿಯಾದ ಹೊಂದಾಣಿಕೆ ಆಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡ್ಕೊಂಡಾಗ ಅಂದ್ರೆ ಬ್ಲೂ ಕಲರ್ ಆಫ್ ಅ ಸ್ಕೈ ಈಕ್ವಲ್ಸ್ ಟು ಏನಂದ್ರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಅಂದ್ರೆ ಬೆಳಕಿನ ಒಂದು ಚದುರುವಿಕೆಯಿಂದ ಏನಾಗ್ತಾ ಇದೆ ಅಂದ್ರೆ ನಮಗೆ ಆಕಾಶಕ್ಕೆ ಬ್ಲೂ ಕಲರ್ ಬರ್ತಾ ಇದೆ ಅಂತೇಳಿ ಹೇಳಲಾಗಿದೆ. ಫ್ರೆಂಡ್ಸ್, ಎಂಟೈರ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡಾಗ ಮಾಲಿಕ್ಯೂಲ್ಸ್ ಇರ್ತಾವೆ, ಕೆಲವು ಅಟ್ಮಾಸ್ಫಿಯರ್ ಅಂತ ಕಣಗಳೇನಂದ್ರೆ ಬ್ಲೂ ಕಲರ್ ಇರುವಂತಹ ಲೈಟನ್ನು ಸ್ಕ್ಯಾಟರ್ ಜಾಸ್ತಿ ಮಾಡ್ತವೆ. ಅಂದರೆ ಆ ಒಂದು ಬ್ಲೂ ಕಲರ್ ಲೈಟ್ನ ವೇವ್ ಲೆಂತ್ ಶಾರ್ಟರ್ ವೇವ್ ಲೆಂತ್ ಇರ್ತವೆ. ಸೊ ಅವು ಏನಂದ್ರೆ ಮೋರ್ ಸ್ಕ್ಯಾಟರ್ ಆಗ್ತವೆ, ಅಂದರೆ ಅತಿ ಹೆಚ್ಚು ಚದುರುವಿಕೆ ಆಗುತ್ತೆ ಕಂಪೇರ್ ಟು ಏನಂದ್ರೆ ರೆಡ್ ಕಲರ್ ಲೈಟ್ ಅಂತೇಳಿ ನಾವು ಅನ್ಕೊಂತೀವಿ. ಸೊ ಹಾಗಾಗಿ ಏನಂದ್ರೆ ಬ್ಲೂ ಲೈಟ್ ಏನಂದ್ರೆ ಗೆಟ್ಸ್ ಸ್ಕ್ಯಾಟರ್ಡ್ ಇನ್ ಆಲ್ ಡೈರೆಕ್ಷನ್ಸ್, ಅಂದರೆ ಎಲ್ಲ ಡೈರೆಕ್ಷನಲ್ಲಿ ಇಲ್ಲಿ ಸ್ಕ್ಯಾಟರ್ ಆಗ್ತಾ ಇದೆ. ಸೊ ಹಾಗಾಗಿ ಏನಂದ್ರೆ ಆಕಾಶದ ಬಣ್ಣ ಯಾವುದೋ ಒಂದು ಕಾರಣದಿಂದ ನೀಲಿ ಬಣ್ಣವಾಗಿದೆ ಅಂತ ನೋಡ್ಕೊಂಡಾಗ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತೇಳಿ ನಮಗೆ ಗೊತ್ತಿರಬೇಕು. ಫ್ರೆಂಡ್ಸ್, ನೆಕ್ಸ್ಟ್ C1 ಸರಣಿಯ 21ನೇ ಕ್ವಶನ್ ಯಾವುದಕ್ಕೆ ಸಂಬಂಧಿಸಲ್ಪಟ್ಟಿದೆ ಅಂತ ನೋಡ್ಕೊಂಡಾಗ ವಿತ್ ರೆಫರೆನ್ಸ್ ಟು ಹ್ಯೂಮನ್ ಹಾರ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ಹಾರ್ಟ್ ಆ್ಯಂಡ್ ದೇರ್ ಫಂಕ್ಷನ್ ಅಂತೇಳಿ. ಅಂದರೆ ಒಂದು ಕಡೆ ಹಾರ್ಟಿನ ಕೆಲವು ಭಾಗಗಳನ್ನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನಂದರೆ ಅವುಗಳ ಕಾರ್ಯ ಅಥವಾ ಫಂಕ್ಷನ್ಸ್ನ ಕೊಡಲಾಗಿದೆ. ಸೊ ಹಾಗಾಗಿ 4 ಹಾರ್ಟಿನ ಪಾರ್ಟ್ಸ್ ಮತ್ತು ಅವುಗಳ ಫಂಕ್ಷನ್ಸ್ನ ಕೊಡಲಾಗಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಬಂದಾಗ ಹೌ ಮೆನಿ ಆಫ್ ದಿ ಅಬೋ ಪೇರ್ ಅಥವಾ ಪೇರ್ಸ್ ಈಸ್
ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿ ಕೊಡಲಾಗಿದೆ. ಸೊ ಆಪ್ಷನ್ ನೋಡ್ಕೊಂಡಾಗ ಓನ್ಲಿ 1, ಸೆಕೆಂಡ್ ಓನ್ಲಿ 2, ಥರ್ಡ್ ಓನ್ಲಿ 3, ಫೋರ್ತ್ ಬಂದಾಗ ಆಲ್ 4 ಅಂತೇಳಿ. ಫ್ರೆಂಡ್ಸ್, ನಾನು ಏನು ಮಾಡ್ಕೊಂಡಿದ್ದೇನೆ ಅಂದರೆ ಇಲ್ಲಿ ಅಂದರೆ ನೀಟಾಗಿ ಡೈಗ್ರಾಮ್ ಮತ್ತು ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡುವ ರೀತಿ ನಾನು ಇಲ್ಲಿ ನಿಮಗೆ ಹಾಕೊಂಡಿದ್ದೇನೆ. ಸೊ ಮೂಲತವಾಗಿ ಏನಾಗುತ್ತೆ ಅಂದರೆ ಬಾಡಿಯಲ್ಲಿರುವಂತಹ ಇಂಪ್ಯೂರ್ ಬ್ಲಡ್ ಇದೆಯಲ್ಲ, ಅದು ಫಸ್ಟ್ ಎಲ್ಲಿಗೆ ಬರುತ್ತಂದರೆ ಸುಪೀರಿಯರ್ ವೆನಾ ಕಾವ ಮತ್ತು ಇನ್ಫೀರಿಯರ್ ವೆನಾ ಕಾವ ಮೂಲಕ ಫಸ್ಟ್ ಏನಂದರೆ ರೈಟ್ ಆಟ್ರಿಯಮ್ ಆಗಿರುವಂತಹ ಈ ಒಂದು ಪಾರ್ಟಿಗೆ ಬರುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಈ ಒಂದು ಡಿಆಕ್ಸಿಜನೇಟೆಡ್ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ಹೇಳಿ ಕರಿತೀವಲ್ಲ, ಅದು ಏನಂದರೆ ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ, ರೈಟ್ ವೆಂಟ್ರಿಕಲ್ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಇಲ್ಲಿ ಲಂಗ್ಸಿಗೆ ಬಂದು ನಿಲ್ಲುತ್ತೆ. ಸೊ ಫ್ರೆಂಡ್ಸ್, ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಕೊಂಡಾಗ ಇಲ್ಲಿ ಏನಂದ್ರೆ ಲಂಗ್ಸ್ ಅಲ್ಲಿ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಸೊ ಪ್ಯೂರಿಫೈಡ್ ಬ್ಲಡ್ ಏನಾಗುತ್ತೆ ಅಂದರೆ ಪಲ್ಮನರಿ ವೇನ್ಸ್ಗಳ ಮೂಲಕ ಲೆಫ್ಟ್ ಆಟ್ರಿಯಮ್ ಇದೆಯಲ್ಲ ಈ ಒಂದು ಭಾಗಕ್ಕೆ ಅದು ಬರುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಲ್ಲಿಂದ ಆಕ್ಸಿಜನೇಟೆಡ್ ಬ್ಲಡ್ ಏನಂದರೆ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ಈ ಲೆಫ್ಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಪಂಪ್ಸ್ ದಿ ಆಕ್ಸಿಜನೇಟೆಡ್ ಬ್ಲಡ್ ಟು ದ ಬಾಡಿ ಅಂತೇಳಿ ಕೊಡಲಾಗಿದೆ. ಫ್ರೆಂಡ್ಸ್, ಇದು ಲೆಫ್ಟ್ ವೆಂಟ್ರಿಕಲ್ಗಳ ಮೂಲಕ ನೆಕ್ಸ್ಟ್ ಏನಂದರೆ ಅಯೋಟ ಇದೆಯಲ್ಲ, ಅಯೋಟ ಮೂಲಕ ಬಾಡಿಗೆ ಪ್ಯೂರ್ ಬ್ಲಡ್ ಅನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಲೆಫ್ಟ್ ವೆಂಟ್ರಿಕಲ್ ಮಾಡುತ್ತೆ. ಸೊ ಹಾಗಾಗಿ ಏನಂದರೆ ಫಸ್ಟ್ ನೋಡ್ಕೊಂಡಾಗ ಏನಂದರೆ ಇದಕ್ಕೆ ಏನಂದ್ರೆ ನೆಕ್ಸ್ಟ್ ಲಂಗ್ಸಿಗೆ ಬರುತ್ತೆ, ಲಂಗ್ಸ್ ಇಂದ ಅಂದ್ರೆ ಲೆಫ್ಟ್ ಆರ್ಟಿಎಂ ಬರುತ್ತೆ, ಲೆಫ್ಟ್ ಆರ್ಟಿಎಂ ಇಂದ ಲೆಫ್ಟ್ ವೆಂಟ್ರಿಕಲ್, ನೆಕ್ಸ್ಟ್ ಅಂದ್ರೆ ಬಾಡಿಗೆ ಬರುತ್ತೆ. ಸೊ ನಮಗೆ ನಾವು ಕ್ವಶನ್ಸ್ ನ ಒಂದು ಫಾರ್ಮೇಶನ್ ನೋಡ್ಕೊಂಡಾಗ ಮ್ಯಾಚ್ ದ ಫಾಲೋಯಿಂಗ್ ನೋಡ್ಕೊಂಡಾಗ ಏನಿದೆ ನೋಡ್ಕೊಂಡಾಗ ರೈಟ್ ಆಟ್ರಿಯಂ ಇದೆಯಲ್ಲ, ರೈಟ್ ಆಟ್ರಿಯಂ ರಿಸೀವ್ಸ್ ದಿ ಇಂಪ್ಯೂರ್ ಬ್ಲಡ್ ಫ್ರಮ್ ದಿ ಬಾಡಿ ಪಾರ್ಟ್ಸ್. ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಇದು ಸರಿಯಾದ ಒಂದು ಜೋಡಣೆ ಆಗಿದೆ. ಲೆಫ್ಟ್ ಆಟ್ರಿಯಂ ರಿಸೀವ್ಸ್ ದಿ ಪ್ಯೂರ್ ಬ್ಲಡ್ ಫ್ರಮ್ ದಿ ಬಾಡಿ ಪಾರ್ಟ್ಸ್ ಅಂತೇಳಿ. ಫ್ರೆಂಡ್ಸ್, ಲೆಫ್ಟ್ ಆಟ್ರಿಯಂ ಇದೆಯಲ್ಲ ಇದು ಒಂದು ಪ್ಯೂರ್ ಬ್ಲಡ್ ಅಂತೂ ರಿಸೀವ್ ಮಾಡುತ್ತೆ, ಬಟ್ ಬಾಡಿ ಪಾರ್ಟ್ಸ್ ಇಂದಲ್ಲ ಲಂಗ್ಸ್ ಇಂದ ಅಂತ ಆಗಬೇಕು. ಸೊ ಹಾಗಾಗಿ ಇದು ರಾಂಗ್ ಜೋಡಣೆ ಆಗಿದೆ. ನೆಕ್ಸ್ಟ್ ರೈಟ್ ವೆಂಟ್ರಿಕಲ್ಸ್ ರಿಸೀವ್ಸ್ ದಿ ಇಂಪ್ಯೂರ್ ಬ್ಲಡ್ ಫ್ರಮ್ ಏನಂದ್ರೆ ಲೆಫ್ಟ್ ಆಟ್ರಿಯಂ ಅಂತೇಳಿ ಕೊಡಲಾಗಿದೆ. ಫ್ರೆಂಡ್ಸ್, ರೈಟ್ ವೆಂಟ್ರಿಕಲ್ ಇದೆಯಲ್ಲ ಇದು ರೈಟ್ ಆಟ್ರಿಯಂ ಇಂದ ಏನಂದ್ರೆ ಇಂಪ್ಯೂರ್ ಬ್ಲಡ್ ಅನ್ನ ಇದು ಏನಂದ್ರೆ ಸಪ್ಲೈ ಆಗುತ್ತೆ ಅಥವಾ ರಿಸೀವ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಲೆಫ್ಟ್ ಕೊಡೋದ್ ಮೂಲಕ ರಾಂಗ್ ಮಾಡಲಾಗಿದೆ. ಸೊ ಹಾಗಾಗಿ ಸಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ ಬಗ್ಗೆ ರಿಸೀವ್ಸ್ ಪ್ಯೂರ್ ಬ್ಲಡ್ ಫ್ರಮ್ ದಿ ರೈಟ್ ಆಟ್ರಿಯಂ ಅಂತೇಳಿ. ಫ್ರೆಂಡ್ಸ್, ಲೆಫ್ಟ್ ವೆಂಟ್ರಿಕಲ್ ಇದೆಯಲ್ಲ ಅದು ಲೆಫ್ಟ್ ಆಟ್ರಿಯಂ ಇಂದಾನೆ ಏನಂದ್ರೆ ಪ್ಯೂರ್ ಬ್ಲಡ್ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗಿದೆ. ಸೊ ಸರಿಯಾದ ಆನ್ಸರ್ ಬಂದಾಗ ಓನ್ಲಿ 1 ಎ ಓನ್ಲಿ ಇದೆಯಲ್ಲ ಅದು ಸರಿಯಾದ ಜೋಡಣೆ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಫ್ರೆಂಡ್ಸ್, ಹಾರ್ಟ್ ಬಗ್ಗೆ ನೀಟಾಗಿ ಏನಂದ್ರೆ ನೀವು ನೋಡ್ಕೋಬೇಕಾಗುತ್ತೆ. ಇದನ್ನ NCERT ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ನೀಟಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ 2 ಟೈಪ್ ಕ್ವಶನ್ಸ್ ಬರ್ತಾವೆ. ಒಂದೇನಂದ್ರೆ ಬೇಸಿಕ್ ಸೈನ್ಸ್, ಇನ್ನೊಂದೇನಂದ್ರೆ ಕರೆಂಟ್ ಅಫೇರ್ ಇಂದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತೇಳಿ. ಅಂದ್ರೆ 29ನೇ ಕ್ವಶನ್ ಇದೆಯಲ್ಲ ಇದು ಕರೆಂಟ್ ಅಫೇರ್ ಅಲ್ಲಿ ಇರುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಉದಾಹರಣೆ ಆಗಿದೆ. ಏನಿದೆ ಕ್ವಶನ್ ನೋಡ್ಕೊಂಡಾಗ ಇಂಡಿಯಾ ಸೆಲೆಬ್ರೇಟೆಡ್ ಇಟ್ಸ್ ಫಸ್ಟ್ ನ್ಯಾಷನಲ್ ಸ್ಪೇಸ್ ಡೇ ಆನ್ ವಿಚ್ ಡೇ ಅಂತೇಳಿ. ಅಂದ್ರೆ ಭಾರತದ ಮೊದಲ ನ್ಯಾಷನಲ್ ಸ್ಪೇಸ್ ಡೇ ನಾವು ಯಾವಾಗ ಸೆಲೆಬ್ರೇಟ್ ಮಾಡಿದೀವಿ ಅಂತೇಳಿ ಕ್ವಶನ್ ಕೇಳಲಾಗಿದೆ. ಸೊ ಏನಂದ್ರೆ ಇಲ್ಲಿ ಆಗಸ್ಟ್ 22, 2024, ಆಗಸ್ಟ್ 23, 2024, ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದಾಗ 25, 20, 24, ನೆಕ್ಸ್ಟ್ ಏನಂದ್ರೆ ಫೋರ್ತ್ ಆಪ್ಷನ್ ಆಗಸ್ಟ್ 27, 2024 ಅಂತೇಳಿ. ಫ್ರೆಂಡ್ಸ್, ಇದಕ್ಕೆ ಬ್ಯಾಕ್ ಗ್ರೌಂಡ್ ಇದೆ. ಈ ಕ್ವಶನ್ಗೆ ಏನಾಗುತ್ತಂದ್ರೆ 2024 ಆಗಸ್ಟ್ 23ರಂದು ಏನಂದ್ರೆ ನಾವು ಫಸ್ಟ್ ಟೈಮ್ ಏನಂದ್ರೆ ನ್ಯಾಷನಲ್ ಸ್ಪೇಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನ ಡಿಕ್ಲೇರ್ ಮಾಡಿದವರು ಯಾರಂದ್ರೆ ಒಂದು 23 ಆಗಸ್ಟ್ 2024 ಅನ್ನ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನಂದ್ರೆ ನ್ಯಾಷನಲ್ ಸ್ಪೇಸ್ ಡೇ ಆಗಿ ಡಿಕ್ಲೇರ್ ಮಾಡ್ತಾರೆ. ಆ ವರ್ಷದ ಥೀಮ್ ಏನಿತ್ತು ಅಂತ ನೋಡ್ಕೊಂಡಾಗ ಟಚಿಂಗ್ ದ ಲೈವ್ಸ್ ವೈಲ್ ಟಚಿಂಗ್ ದ ಮೂನ್ ಅಂತೇಳಿ, ಇಂಡಿಯಾಸ್ ಸ್ಪೇಸ್ ಸಾಗ ಅಂತೇಳಿ. ಫ್ರೆಂಡ್ಸ್, ಇದನ್ನ ಯಾರ ನೋಡಲ್ ಏಜೆನ್ಸಿ ಯಾರ ನೇತೃತ್ವದಲ್ಲಿ ಇದನ್ನ ಆರ್ಗನೈಸ್ ಮಾಡಲಾಗಿತ್ತು ಅಂದ್ರೆ ಇಸ್ರೋ ನೇತೃತ್ವದಲ್ಲಿ. ಸೊ ಬೇಸಿಕಲಿ ಇದು ಆಗಸ್ಟ್ 23ನೇ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಬ್ಯಾಕ್ಗ್ರೌಂಡ್ ನೋಡ್ಕೊಂಡಾಗ ತಮಗೆಲ್ಲ ಗೊತ್ತಿರುವ ಹಾಗೇನಂದ್ರೆ ಚಂದ್ರಯಾನ 3 ಇದೆಯಲ್ಲ ಇದು ಏನಂದ್ರೆ ಹಿಸ್ಟಾರಿಕ್ ಸಾಫ್ಟ್ ಲ್ಯಾಂಡಿಂಗ್ ಮಾಡುತ್ತೆ. ಎಲ್ಲಿ ಮೂನಿನ ಸೌತ್ ಪೋಲ್ ಅಲ್ಲಿ, ದಕ್ಷಿಣ ಪೋಲ್ ಅಲ್ಲಿ ಅಂದ್ರೆ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ. ಯಾವಾಗ ಆಗುತ್ತೆ? 23 ಆಗಸ್ಟ್ 2023. ಸೊ ಅದರ ಒಂದು ನೆನಪಿಗಾಗಿ ಏನಂದ್ರೆ ನಾವು 23 ಆಗಸ್ಟ್ 2024 ಫಸ್ಟ್ ನ್ಯಾಷನಲ್ ಸ್ಪೇಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಒಂದು ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ಭಾರತ ಏನಂದ್ರೆ ಜಗತ್ತಿನಲ್ಲಿ 4ನೇ ಕಂಟ್ರಿ ಆಗಿ ಮೂನಿನಲ್ಲಿ ಸಾಫ್ಟ್ ಲ್ಯಾಂಡ್ ಮಾಡಿರುವಂತಹ 4ನೇ ಕಂಟ್ರಿ ಆಗುತ್ತೆ. ಫಸ್ಟ್ ಏನಂದ್ರೆ USSR ರಷ್ಯಾ, ಆಮೇಲೆ USA, ಚೈನಾ ಆದ್ಮೇಲೆ ಭಾರತದವರು 4th ಕಂಟ್ರಿ ಆಗುತ್ತೆ. ಮತ್ತೆ ಸಾಫ್ಟ್ ಲ್ಯಾಂಡಿಂಗ್ ಸೌತ್ ಪೋಲಾರ್, ಮೂನಿನ ಚಂದ್ರನ ಸೌತ್ ಪೋಲಾರ್ ಅಲ್ಲಿ ಸಾಫ್ಟ್ ಲ್ಯಾಂಡ್ ಮಾಡಿರುವಂತಹ ಫಸ್ಟ್ ಕಂಟ್ರಿಯಾಗಿ ಭಾರತ ಎಮರ್ಜ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಅದರ ಬ್ಯಾಕ್ಗ್ರೌಂಡ್ ಆಗಿತ್ತು. ಸೊ ಹಾಗಾಗಿ ಇಸ್ರೋ ರಿಲೇಟೆಡ್ ಏನೇ ಡೆವಲಪ್ಮೆಂಟ್ಸ್ ಆಗತ್ತವ, ಯಾವುದೇ ಮಿಷನ್ಸ್ ಏನಾದರೂ ನ್ಯೂಸ್ ಅಲ್ಲದವ ಅಂದ್ರೆ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಏನಂದ್ರೆ 2024ರಲ್ಲಿ ಏನಂದ್ರೆ ನಾವು ನ್ಯಾಷನಲ್ ಫಸ್ಟ್ ಸ್ಪೇಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ಚಂದ್ರಯಾನ 3ನ ವಿಕ್ರಮ್ ಲ್ಯಾಂಡರ್ ಎಂಬುದು ಮೂನಿನ ಸೌತ್ ಪೋಲ್ ಆಗಿರುವಂತಹ ಒಂದು ರೀಜನ್ಗೆ 23 ಆಗಸ್ಟ್ 2023 ಅಲ್ಲಿ ಲಾಂಚ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ವಿಕ್ರಮ್ ಲ್ಯಾಂಡರ್. ಓಕೆನಾ. ಸೊ ಇದು ಇದರ ಬ್ಯಾಕ್ಗ್ರೌಂಡ್ ಆಗಿದೆ.
ಫ್ರೆಂಡ್ಸ್, ನೆಕ್ಸ್ಟ್ 72ನೇ ಕ್ವಶನ್ ಏನಿದೆ ಅಂತ ನೋಡ್ಕೊಂಡಾಗ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕೆಮಿಕಲ್ ಕೆನ್ ನಾಟ್ ಬಿ ಸ್ಟೋರ್ಡ್ ಇನ್ ದಿ ಗ್ಲಾಸ್ ವೆಸಲ್ ಅಂತೇಳಿ. ಅಂದರೆ 4 ಆಪ್ಷನ್ಸ್ನ ಕೊಡಲಾಗಿದೆ. ಅದರಲ್ಲಿರುವಂತಹ ಒಂದು ಕೆಮಿಕಲನ್ನು ಗ್ಲಾಸ್ ವೆಸಲ್ ಇದೆಯಲ್ಲ, ಗ್ಲಾಸಿನ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಕೊಡಲಾಗಿದೆ. ಫಸ್ಟ್ ಆಪ್ಷನ್ ನೋಡ್ಕೊಂಡಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, ಸೆಕೆಂಡ್ ಸಲ್ಫೋರಿಕ್ ಆಸಿಡ್, ಥರ್ಡ್ ಏನಂದ್ರೆ ಹೈಡ್ರೋಫ್ಲೋರಿಕ್ ಆಸಿಡ್, ಫೋರ್ತ್ ಏನಂದ್ರೆ ಟರ್ಟರಿಕ್ ಆಸಿಡ್ ಅಂತೇಳಿ. ಸೊ ಇದರ ಬೇಸಿಕ್ ಬ್ಯಾಕ್ಗ್ರೌಂಡ್ ಏನಂದರೆ, ಹೈಡ್ರೋಫ್ಲೋರಿಕ್ ಆಸಿಡ್ ಇದೆಯಲ್ಲ, ಇದನ್ನೇನೆಂದರೆ ನಾವು ಗ್ಲಾಸ್ ವೆಸಲ್ಸಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಗ್ಲಾಸ್ ಸಿಲಿಕಾದಿಂದ ಮಾಡಲ್ಪಟ್ಟಿರುತ್ತೆ. ಸೊ ಯೂಶಲಿ ಏನಾಗುತ್ತೆ ಅಂದರೆ, ಹೈಡ್ರೋಫ್ಲೋರಿಕ್ ಆಸಿಡ್ ಇದೆ ಮತ್ತು ಇಲ್ಲಿ ಗ್ಲಾಸ್ ಇದೆ ಫ್ರೆಂಡ್ಸ್. ಇವೆರಡೂ ಏನಾದರೂ ರಿಯಾಕ್ಷನ್ ಆದರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ, ಆ ಒಂದು ಗ್ಲಾಸ್ ಡಿಸಾಲ್ವ್ ಆಗುತ್ತೆ, ಕರಗೋಗುತ್ತೆ. ಮತ್ತು ಏನಂತ ಫಾರ್ಮ್ ಆಗುತ್ತೆ ಅಂದರೆ ಸಿಲಿಕಾನ್ ಟೆಟ್ರಾಫ್ಲೋರೈಡ್, ಅಂದರೆ ಇಲ್ಲಿ ನಾನು ಸಿಲಿಕಾನ್ ಟೆಟ್ರಾಫ್ಲೋರೈಡ್ ಅಥವಾ ಏನಂದರೆ ಹೆಕ್ಸಾಫ್ಲೋರಿಸಿಲಿಸಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಕರಗೋಗುತ್ತೆ. ಸೊ ಇದನ್ನು ನಾವು ಹೈಡ್ರೋಫ್ಲೋರಿಕ್ ಆಸಿಡ್ನ ಸ್ಟೋರ್ ಮಾಡಿ ಇಡ್ಲಿಕ್ಕಾಗಲ್ಲ. ಅದರ ಬದಲಿ ಏನಂದ್ರೆ, ನಾವು ಹೈಡ್ರೋಫ್ಲೋರಿಕ್ ಆಸಿಡ್ನ ಎದರಲ್ಲಿ ಸ್ಟೋರ್ ಮಾಡ್ಬೋದು ಅಂದರೆ, ಪ್ಲಾಸ್ಟಿಕ್ ಕಂಟೈನರ್ಸ್ ಇರ್ತಾವಲ್ಲ ಅದರಲ್ಲಿ ಸ್ಟೋರ್ ಮಾಡ್ಬೋದು. ಉದಾಹರಣೆಗೆ ಪಾಲಿಥಿನ್ ಮತ್ತು ಟೆಫ್ಲಾನ್ಗಳಲ್ಲಿ ಇದನ್ನು ಸ್ಟೋರ್ ಮಾಡ್ಬೋದಾಗಿದೆ. ಯಾಕಂದರೆ ಇಲ್ಲಿ ಹೈಡ್ರೋಫ್ಲೋರಿಕ್ ಆಸಿಡ್ ಕೆನಾಟ್ ಬಿ ಸ್ಟೋರ್ಡ್ ಇನ್ ಗ್ಲಾಸ್. ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ಕೊಂಡಾಗ ಇಲ್ಲಿ ಗ್ಲಾಸ್ ಇದೆಯಲ್ಲ, ಸಿಲಿಕಾದಿಂದ ಮಾಡಲ್ಪಟ್ಟಿರುತ್ತೆ, ಮತ್ತು ಹೈಡ್ರೋಫ್ಲೋರಿಕ್ ಇವೆರಡೂ ರಿಯಾಕ್ಷನ್ ಆದಾಗ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಸಿಲಿಕಾನ್ ಟೆಟ್ರಾಫ್ಲೋರೈಡ್ ಆಗಿ ಕರಗೋಗುತ್ತೆ, ಅಥವಾ ಏನಂದರೆ ಹೆಕ್ಸಾ ಫ್ಲೋರೋಸಿಲಿಸಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಏನಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ ಥರ್ಡ್ ಏನಂದ್ರೆ ಹೈಡ್ರೋಫ್ಲೋರಿಕ್ ಆಸಿಡ್ ಅಂತೇಳಿ ನಮಗೆ ಗೊತ್ತಿರಬೇಕು. ಫ್ರೆಂಡ್ಸ್, ರಿಮೈನಿಂಗ್ ಏನಂತವ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರ್ಬೋದು, ಸಲ್ಫೋರಿಕ್ ಆಸಿಡ್ ಮತ್ತು ಟರ್ಟರಿಕ್ ಆಸಿಡ್ನ ಎಲ್ಲವನ್ನು ಏನಂದರೆ ಗ್ಲಾಸಲ್ಲಿ ಏನಂದರೆ ಸ್ಟೋರ್ ಮಾಡಿ ಇಟ್ಕೋಬೋದಾಗಿದೆ. ಸೊ ಹಾಗಾಗಿ ಏನಂದರೆ ಈ ರೀತಿಯ ಕೆಲವೊಂದು ಕೆಮಿಸ್ಟ್ರಿ ಟಾಪಿಕ್ಸ್ ನಾನು ನೀಟಾಗಿ ಗಮನ ಹರಿಸಬೇಕಾಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಏನಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಲೈಡ್ ಕ್ವಶನ್ಸ್ ಕೇಳ್ಕೊಂಡಾಗ ಏನಿದೆ ಅಂತ ನೋಡ್ಕೊಂಡಾಗ, ಕನ್ಸಿಡರ್ ದ ಫಾಲೋಯಿಂಗ್ ಫರ್ಟಿಲೈಸರ್ಸ್, 4 ಸ್ಟೇಟ್ಮೆಂಟ್ ABCD ಕೊಟ್ಟಿದ್ದಾರೆ. ಮತ್ತು ವಿಚ್ ಆಫ್ ದಿ ಅಬೋವ್ ಫರ್ಟಿಲೈಸರ್ಸ್ ಆರ್ ನೈಟ್ರೋಜಿನಸ್ ಫರ್ಟಿಲೈಸರ್ಸ್ ಅಂತೇಳಿ ಕೇಳಲಾಗಿದೆ. ಹಾಗಾಗಿ ಮತ್ತೆ ಇಲ್ಲಿ ಏನಂದರೆ 4 ಆಪ್ಷನ್ಸ್ನ ಕೊಡಲಾಗಿದೆ. ನಮಗೆ ಕೊಟ್ಟಿರೋದ್ರಲ್ಲಿ ಯಾವುದು ನೈಟ್ರೋಜಿನಸ್ ಫರ್ಟಿಲೈಸರ್ಸ್ ಇದೆ ಅಂತೇಳಿ ಗೊತ್ತಾಗಬೇಕು. ಫಸ್ಟ್ ನಾವೇನಂದರೆ ಇವೆಲ್ಲ ಆಪ್ಷನ್ಸ್ನ ಎಲ್ಲ ಸ್ಟೇಟ್ಮೆಂಟ್ನ ಅನಲೈಸ್ ಮಾಡುವ. ಯೂರಿಯಾ ಬಂದಾಗ ಫ್ರೆಂಡ್ಸ್ ಅಂದರೆ ಯೂರಿಯಾದಲ್ಲಿ 46% ಏನಂದರೆ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಏನಂದರೆ ಇಟ್ ಈಸ್ ಅನ್ ನೈಟ್ರೋಜಿನಸ್ ಫರ್ಟಿಲೈಸರ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಮೋನಿಯಂ ನೈಟ್ರೇಟ್, ಅದರಲ್ಲೇ ಹೆಸರಿರುವ ಹಾಗೆ ಏನಂದರೆ ಸುಮಾರು 32 to 34% ನೈಟ್ರೋಜನ್ ಕಂಟೆಂಟ್ ಅಮೋನಿಯಂ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಏನಂದರೆ ನೈಟ್ರೋಜಿಯಸ್ ಫರ್ಟಿಲೈಸರ್ಸ್. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡಿದಾಗ ಟ್ರಿಪಲ್ ಸೂಪರ್ ಫಾಸ್ಫೇಟ್ ಅಂತೇಳಿ. ಫ್ರೆಂಡ್ಸ್, TSP ಇದೆಯಲ್ಲ, ಇದರಲ್ಲಿ ಏನಂದರೆ ಫಾಸ್ಫೇಟ್ ಕಂಟೆಂಟ್ ಭಾಳ ಇರುತ್ತೆ. ಸೊ ಇದೇನೆಂದರೆ ನೈಟ್ರೋಜಿನಸ್ ಫರ್ಟಿಲೈಸರ್ ಅಲ್ಲ. ಫಾಸ್ಫೇಟಲ್ಲಿ ಹೆಸರೇ ಇರುವ ಹಾಗೆ ಏನಂದರೆ ಇದು ಫಾಸ್ಫೇಟ್ ಕಂಟೆಂಟ್ ಇರುತ್ತೆ, ನೈಟ್ರೋಜನ್ ಇರಲ್ಲ. ಸೊ ಹಾಗಾಗಿ ಇದು ಸರಿಯಾದ ಏನಂದರೆ ನೈಟ್ರೋಜಿನಸ್ ಫರ್ಟಿಲೈಸರ್ ಅಲ್ಲ. ಮತ್ತು ಪೊಟ್ಯಾಷಿಯಂ ಸಲ್ಫೇಟ್, ನಿಮ್ಗೆ ಗೊತ್ತಿರುವ ಹಾಗೆ ಪೊಟ್ಯಾಷಿಯಂ ಆಲ್ರೆಡಿ ನೇಮಲ್ಲೇ ಇದೆ. ಸೊ ಪೊಟ್ಯಾಸಿಕ್ ಫರ್ಟಿಲೈಸರ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಏನಂದರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಏನಂದರೆ ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್ ಇದೆಯಲ್ಲ, ಇವು ಏನಂದರೆ ನೈಟ್ರೋಜನ್ ಹೊಂದಿರುವಂಥ ಒಂದು ಫರ್ಟಿಲೈಸರ್ ಆಗಿದ್ದಾವೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದಾಗ ಆಪ್ಷನ್ ಸೆಕೆಂಡ್ A ಮತ್ತು B ಓನ್ಲಿ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಏನಂದರೆ ಫರ್ಟಿಲೈಸರ್ ಯೂಸ್ ಇಂಡಿಯಾ ಬಗ್ಗೆ ನಮಗೆ ಗೊತ್ತಿರಬೇಕು. ಇತ್ತೀಚೆಗೆ ಏನಂದರೆ ಇರಾನ್ ಇಸ್ರೇಲ್ ವಾರ್ ಮತ್ತು ಯುಕ್ರೇನಲ್ಲಿ ಆಗಿರುವಂತಹ ಒಂದು ಯುದ್ಧಗಳ ಕಾರಣದಿಂದ ಫರ್ಟಿಲೈಸರ್ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಯೂಶಲಿ ಏನಂದರೆ ಇಂಡಿಯಾ ಏನಂದರೆ ಜಗತ್ತಿನ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಫರ್ಟಿಲೈಸರ್ ಇದೆ. ಮತ್ತೇನಂದರೆ ಪ್ರೊಡ್ಯೂಸರ್ ಬಂದಾಗ ಏನಂದರೆ ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದೆ ಗ್ಲೋಬಲಿ. ಅಂದರೆ ಪ್ರೊಡ್ಯೂಸರ್ ಬಂದಾಗ ಥರ್ಡ್ ರ್ಯಾಂಕ್ ಇದೆ ನಮ್ಮದು, ಮತ್ತು ಕನ್ಸ್ಯೂಮರ್ ಬಂದಾಗ ಅತಿ ಹೆಚ್ಚು ನಾವು ಸೆಕೆಂಡ್ ಕನ್ಸ್ಯೂಮರ್ ಆಗಿ ಇದು ಮಾಡ್ತೇವೆ. ಮತ್ತು ಮೇಜರ್ ಫರ್ಟಿಲೈಸರ್ ಇಂಡಿಯಾದಲ್ಲಿ ಯೂಸ್ ಮಾಡುವಂಥದ್ದು ನೋಡ್ಕೊಂಡಾಗ ಯೂರಿಯಾ ಯೂಸ್ ಮಾಡ್ತೀವಿ, DAP ಯೂಸ್ ಮಾಡ್ತೀವಿ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ನ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ಏನಂದರೆ ಮೇಜರ್ಸ್ ಫರ್ಟಿಲೈಸರ್ಸ್ ಅದಾವ. ನೆಕ್ಸ್ಟ್ ಫರ್ಟಿಲೈಸರ್ ಸಬ್ಸಿಡಿ ಪಾಲಿಸಿ ಬಂದಾಗ ಫ್ರೆಂಡ್ಸ್ ಅಂದರೆ ಯೂರಿಯಾ ಸಬ್ಸಿಡಿ ಪಾಲಿಸಿ ಅಂತ ತಂದಿದೆ ಗೌರ್ಮೆಂಟು. ಇದೇನು ಮಾಡುತ್ತೆ ಅಂದರೆ ಎನ್ಶೋರ್ಸ್ ದಿ ಟೈಮ್ಲಿ ಅವೈಲಬಿಲಿಟಿ ಆಫ್ ಯೂರಿಯಾ ಅಟ್ ಅ ಕಂಟ್ರೋಲ್ಡ್ ಪ್ರೈಸ್ ಅಂತೇಳಿ. ಅಂದರೆ ಯೂರಿಯಾದ ಮೇಲೆ ಅಂದರೆ ಸಬ್ಸಿಡಿ ಕೊಡೋದ್ರ ಮೂಲಕ ಅದರ ಪ್ರೈಸ್ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಏನಂದರೆ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಅಂದರೆ ಒಂದು ಫರ್ಟಿಲೈಸರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಕಂಟೆಂಟ್ ಇದೆ ಅದ್ರ ಮೇಲೆ ಏನಂದರೆ ಗೌರ್ಮೆಂಟ್ ಅವರು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಅದನ್ನು ಕೂಡ ಪಾಲಿಸಿ ತಂದಿದ್ದಾರೆ. ನೆಕ್ಸ್ಟ್ ಏನಂದರೆ ಒಂದು ಮಾನಿಟರಿಂಗ್ ಸಿಸ್ಟಮ್ ಇದೆ, IFMS ಅಂತೇಳಿ. ಇದೇನಂದರೆ ಟ್ರ್ಯಾಕ್ಸ್ ದಿ ಮೂವ್ಮೆಂಟ್ ಆಫ್ ಸಬ್ಸಿಡೈಸ್ ಫರ್ಟಿಲೈಸರ್. ಅಂದರೆ ಇದು ಕರೆಕ್ಟಾಗಿ ಬೆನಿಫಿಷರಿಗೆ ಅಂಗಡಿಗಳ ಮೂಲಕ ತಲುಪ್ತಾ ಇದೆಯಲ್ಲ ಅಂತೇಳಿ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ. ನೆಕ್ಸ್ಟ್ ನ್ಯೂ ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಂತೇಳಿ ತರ್ತಾರೆ. ಇದರಲ್ಲಿ 2012 ತರ್ತಾರೆ. ಏನಂದರೆ ಯೂರಿಯಾ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡುವಂಥ ಒಂದು ಪಾಲಿಸಿ ಆಗುತ್ತೆ ಇದು. ಮತ್ತು ಒನ್ ನೇಷನ್ ಒನ್ ಫರ್ಟಿಲೈಸರ್ ಒಂದು ಪ್ರಾಜೆಕ್ಟ್ನ ತಗೊಂಡಿದ್ದಾರೆ. ಇದರಲ್ಲಿ ಏನಂದರೆ ಭಾರತದಲ್ಲಿ ಯೂನಿಫಾರ್ಮ್ ಭಾರತ್ ಬ್ರ್ಯಾಂಡ್ ಯೂರಿಯಾನನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ, ಮತ್ತು ಭಾರತ್ ಬ್ರ್ಯಾಂಡ್ DAP ಯೂಸ್ ಮಾಡ್ತಾ ಇದ್ದಾರೆ, ಮತ್ತು NPK
ಫರ್ಟಿಲೈಸರ್ಸ್ನ ಪ್ರೊಡ್ಯೂಸ್ ಮಾಡಲಾಗಿದೆ. ನೆಕ್ಸ್ಟ್ ಏನಂದರೆ ಒನ್ ಸ್ಟಾಪ್ ಶಾಪ್ಸ್ ಮತ್ತು ಸೆಲ್ ಫರ್ಟಿಲೈಸರ್ಸ್ ಅಡ್ವೈಸರಿ ಸಾಯಿಲ್ ಟೆಸ್ಟಿಂಗ್ ಮತ್ತು ಅಗ್ರಿ ಇನ್ಪುಟ್ಸ್ ಅನ್ನುವಂಥ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆಯಲ್ಲಿ ಇದನ್ನು ತರಲಾಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಫ್ರೆಂಡ್ಸ್ ಇಂಪೋರ್ಟ್ ಡಿಪೆಂಡೆನ್ಸ್ ಬಂದಾಗ ಅಂದರೆ ರಾಕ್ ಫಾಸ್ಫೇಟನ್ನು ನಾವೇನು ಗೊತ್ತಾ ಸುಮಾರು 95% ಏನಂದರೆ ಸೌದಿ ಅರೇಬಿಯಾ, ಜಾರ್ಡನ್, ಮೊರೊಕೊ ಮತ್ತು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತೇವೆ. ನೆಕ್ಸ್ಟ್ ಪೊಟ್ಯಾಶ್ ಬಂದಾಗ ಭಾರತದಲ್ಲಿ ಕಮರ್ಷಿಯಲ್ ರಿಸರ್ವ್ಸ್ ಯಾವುದೇ ಇಲ್ಲ. 100% ನಾವು ಪೊಟ್ಯಾಶನ್ ಎಲ್ಲಿಂದ ಇಂಪೋರ್ಟ್ ಮಾಡ್ತೀವಿ ಅಂದರೆ ಕೆನಡಾ, ರಷ್ಯಾ ಮತ್ತು ಇಸ್ರೇಲ್, ಜಾರ್ಡನ್ ದೇಶಗಳ ಮೂಲಕ. ಅಂದರೆ ನೋಡಿ ನಾನು ನಿಮಗೆ ಏನಂದರೆ ಫಸ್ಟಿಗೆ ಹೇಳಿದೆ ನಾನು ಏನಂದರೆ ಹೋಲಿಸ್ಟಿಕ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನಾವು ಒಂದು ಟಾಪಿಕ್ ತೊಗೊಂಡಿವಿ ಅಂದರೆ ಈ ರೀತಿಯಾಗಿ ಏನಂದರೆ ಅದರದ್ದು ಎಲ್ಲ 360 ಆಸ್ಪೆಕ್ಟ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಟೆಸ್ಟ್ ಸೀರೀಸಲ್ಲಿ ನಿಮ್ಗೆ ಏನಂದರೆ ಈ ರೀತಿಯ ಒಂದು ಕಾನ್ಸೆಪ್ಟ್ಸಲ್ಲಿ ಕ್ಲಾರಿಟಿ 100ಕ್ಕೆ 100 ಸಿಗುತ್ತೆ. ಸೊ ಹಾಗಾಗಿ ನೀವು ಜಾಯ್ನ್ ಆಗೋಬೇಕಂತೇಳಿ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೋತೇವೆ. ಫ್ರೆಂಡ್ಸ್, ನೆಕ್ಸ್ಟ್ ಬಯಾಲಜಿ ಕಾನ್ಸೆಪ್ಟ್ ಆಗಿರುವಂಥ ಹಾರ್ಮೋನ್ಸ್ ಮೇಲೆ ಕ್ವಶನ್ಸ್ ಕೇಳಲಾಗಿತ್ತು. ಏನಿದೆ ಕ್ವಶನ್ ಅನ್ಕೊಂಡಾಗ ಸ್ಟೇಟ್ಮೆಂಟ್ 1 ಇದೆ, ಹಾರ್ಮೋನ್ಸ್ ಆರ್ ಮಾಲಿಕ್ಯೂಲ್ಸ್ ದಟ್ ಆ್ಯಕ್ಟ್ ಆಸ್ ಅ ಇಂಟರ್ ಸೆಲ್ಯುಲಾರ್ ಮೆಸೆಂಜರ್ ಅಂತೇಳಿ. ಸೊ ಇದಕ್ಕೆ ಒಂದು ನಾವು ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಫ್ರೆಂಡ್ಸ್, ಹಾರ್ಮೋನ್ಸ್ ಆ್ಯಕ್ಚುಲಿ ಏನಂದರೆ ಇಂಟರ್ ಸೆಲ್ಯುಲಾರ್ ಮೆಸೆಂಜರ್ ಆಗಿ ಆ್ಯಕ್ಟ್ ಮಾಡ್ತವೆ. ಯಾಕಂದರೆ ಅವು ಏನಂದರೆ ಹಾರ್ಮೋನ್ಸ್ ಕೆಮಿಕಲ್ ಸಿಗ್ನಲ್ಸ್ನ ಕ್ಯಾರಿ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಲ್ ಎ ಇದೆ ಮತ್ತು ಸೆಲ್ ಬಿ ಇದೆ. ಇಲ್ಲಿಂದ ಏನಂದರೆ ಸೆಲ್ ಎ ಇಂದ ಸೆಲ್ ಬಿಗೆ ಮೆಸೇಜ್ ಹೋಗುತ್ತೆ. ಏನಂದರೆ ಅಲ್ಲಿ ಯಾವ ರೀತಿ ಏನಂದರೆ ಯಾವುದ್ರ ಮೂಲಕ ಹೋಗುತ್ತೆ ಅಂದರೆ ಬ್ಲಡ್ ಸ್ಟ್ರೀಮ್ ಮೂಲಕ ಹೋಗುತ್ತೆ. ಸೊ ಹೆನ್ಸ್ ಏನಂದರೆ ಅವ್ರೇನಂದರೆ ಇಂಟರ್ ಸೆಲ್ಯುಲರ್ ಮೆಸೆಂಜರ್ ಆಗಿ ಹಾರ್ಮೋನ್ಸ್ ವರ್ಕ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಬಂದಾಗ ಏನಂದರೆ ಇನ್ಸುಲಿನ್ ತನ್ನದೇ ಆದ ಮೆಸೇಜ್ ಕ್ಯಾರಿ ಮಾಡುತ್ತೆ, ಥೈರಾಕ್ಸಿನ್ ತನ್ನದೇ ಆದ ಒಂದು ಮೆಸೇಜ್ನ ಕ್ಯಾರಿ ಮಾಡುತ್ತೆ, ಆಡ್ರಿಲಿನ್ ಆಗಿರ್ಬೋದು, ಈಸ್ಟ್ರೋಜನ್ ಆಗಿರ್ಬೋದು, ಟೆಸ್ಟೋಸ್ಟಿರಾನ್ ಎಲ್ಲವೂ ಕೂಡ ಏನಂದರೆ ಇಂಟರ್ ಸೆಲ್ಯುಲರ್ ಮೆಸೆಂಜರ್ ಆಗಿ ವರ್ಕ್ ಆಗ್ತವೆ. ಸೊ ಹಾಗಾಗಿ ಏನಂದರೆ ಸ್ಟೇಟ್ಮೆಂಟ್ 1 ಇಸ್ ದ ಕರೆಕ್ಟ್ ಅಂತೇಳಿ ನಾವು ನೋಡ್ಕೋಬೋದಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ನೋಡಿದಾಗ ಹಾರ್ಮೋನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದಿ ಇಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದಿ ಬಾಡಿ ಅಂತೇಳಿ. ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ 2 ಅನಲೈಸಿಸ್ ಬಂದಾಗ ಫ್ರೆಂಡ್ಸ್ ಏನಾಗುತ್ತೆ, ಹಾರ್ಮೋನ್ಸ್ ಅನ್ನ ಇಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತೇಳಿ ಬರ್ತವೆ. ಎಕ್ಸೋಕ್ರೈನ್ ಮತ್ತು ಇಂಡೋಕ್ರೈನ್ 2 ಟೈಪ್ಸ್ ಗ್ಲ್ಯಾಂಡ್ಸ್ ಬರ್ತವೆ. ಸೊ ಹಾರ್ಮೋನ್ ಅನ್ನ ಇಂಡೋಕ್ರೈನ್ ಗ್ಲ್ಯಾಂಡ್ಸ್ ಕೂಡ ಪ್ರೊಡ್ಯೂಸ್ ಮಾಡ್ತವೆ. ಸೊ ಅದನ್ನೇನಂದ್ರೆ ಡಕ್ಟ್ಲೆಸ್ ಇಂಡೋಕ್ರೈನ್ ಗ್ಲ್ಯಾಂಡ್ಸ್ ಕೂಡ ನಾವು ಕರಿತೀವಿ. ಮೇಜರ್ ಇಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಂದಾಗ ಫ್ರೆಂಡ್ಸ್ ಅಂದರೆ ಇಲ್ಲಿ ನಾನು ಹಾಕೊಂಡಿದ್ದೇನೆ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಇದೆಯಲ್ಲ, ಇದು ಕೂಡ ಏನಂದ್ರೆ ಇಂಡೋಕ್ರೈನ್ ಗ್ಲ್ಯಾಂಡ್ಸ್. ಇದರ ಒಂದು ಹಾರ್ಮೋನ್ಸ್ ಮೇಜರ್ ಹಾರ್ಮೋನ್ ಇದು ಯಾವುದು ಪ್ರೊಡ್ಯೂಸ್ ಮಾಡೋದು ಬಂದಾಗ ಏನಂದ್ರೆ ಗ್ರೋತ್ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗ್ರೋತ್ ಮತ್ತು ಡೆವಲಪ್ಮೆಂಟಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಥೈರಾಯ್ಡ್ ಎಂಬುದು ಏನಂದ್ರೆ ಥೈರಾಕ್ಸಿನ್ ಎಂಬುವ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಏನಂದ್ರೆ ಮೆಟಾಬಾಲಿಸಮ್, ಬಾಡಿಯಲ್ಲಿರುವಂತಹ ಒಂದು ಮೆಟಾಬಾಲಿಸಮ್ ಕ್ರಿಯೇಟ್ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಮತ್ತೆ ಪ್ಯಾನ್ಕ್ರಿಯಾಸ್ ಏನೋ ಇಂಡೋಕ್ರೈನ್ ಗ್ಲ್ಯಾಂಡ್ ಏನಂದ್ರೆ ಇನ್ಸುಲಿನ್ ಅಥವಾ ಗ್ಲುಕೆಗಾನ್ ಅಂತೇಳಿ ಪ್ರೊಡ್ಯೂಸ್ ಮಾಡುತ್ತೆ. ಅದು ಹಾರ್ಮೋನ್ ಆಗಿದೆ. ಅದು ಏನಂದ್ರೆ ಬ್ಲಡ್ ಅಲ್ಲಿರುವಂತಹ ಗ್ಲೂಕೋಸ್ ರೆಗ್ಯುಲೇಷನ್ ಅದನ್ನ ಒಂದು ಸ್ಟೇಬಲೈಸ್ ಮಾಡುತ್ತೆ. ಮತ್ತೆ ಆಡ್ರೆನಲ್ ಇದೆಯಲ್ಲ, ಇದನ್ನೇನಂದ್ರೆ ಆಡ್ರಲೈನ್ ಅನ್ನುವ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಏನಂದ್ರೆ ಫ್ಲೈಟ್ ಅಥವಾ ಫೈಟ್ ಹಾರ್ಮೋನ್, ಅಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದು ಏನಂದ್ರೆ ಕ್ವಿಕ್ ಆಗಿ ರಿಪ್ಲೈ ಕೊಡುತ್ತೆ. ನೆಕ್ಸ್ಟ್ ಅವ್ರಿ ಬಂದಾಗ ಏನಂದ್ರೆ ಈಸ್ಟ್ರೋಜನ್ ಅಥವಾ ಪ್ರೊಟೆಸ್ಟಿಜಿರೋನ್ ಅಂತೇಳಿ ರಿಪ್ರೊಡಕ್ಟಿವ್ ಹಾರ್ಮೋನ್ ಆಗಿರುವಂತಹ ಫೀಮೇಲ್ ರಿಪ್ರೊಡಕ್ಟಿವ್ ಫಂಕ್ಷನ್ಸ್ ಇಲ್ಲಿ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಟೆಕ್ಸ್ಟಿಸ್ ಎನ್ನುವ ಇಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಮಾಡ್ತವೆ ಹಾರ್ಮೋನ್ಸ್. ಅವು ಏನಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಫಂಕ್ಷನ್ ಆಗಿ ವರ್ಕ್ ಮಾಡ್ತವೆ. ಸೊ ಇವೆಲ್ಲ ಏನಂದ್ರೆ ಇಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಆಲ್ರೆಡಿ ಕೇಳಲಾಗಿದೆ. ಮತ್ತೆ 402 ಇತ್ತಲ್ಲ, 402 PSI ಅಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತೆ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಕ್ವಶನ್ಸ್ ಆಲ್ರೆಡಿ ಬಂದಿತ್ತು. ಪರ್ಟಿಕ್ಯುಲರ್ ಏನಂದ್ರೆ ಆಡ್ರಲಿನ್ ಮತ್ತೆ ಥೈರಾಯ್ಡ್ ಇದರಲ್ಲಿ ಏನಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕೇಳಲಾಗಿತ್ತು. ಸೊ ಹಾಗಾಗಿ ಇವು ಇಂಡೋಕ್ರೈನ್ ಹಾರ್ಮೋನ್ಸ್ ಬಹಳ ಇಂಪಾರ್ಟೆಂಟ್. ಮತ್ತೆ ಹಾರ್ಮೋನ್ಸ್ ಮತ್ತೆ ಬಯೋಲಾಜಿಕಲ್ ಸಿಸ್ಟಮ್ ಬಂದಾಗ ಏನಂದ್ರೆ ಇವು ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೀಟಾಗಿ ಏನಂದ್ರೆ ಯಾವ ಹಾರ್ಮೋನ್ ಮತ್ತೆ ಇಂಡೋಕ್ರೈನ್ ಮತ್ತೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ನಿಮಗೆ ನೀಟಾಗಿ ಗೊತ್ತಿರಬೇಕು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಏನಂದ್ರೆ ನಾವು ನಿಮಗೆ ಒಂದು ಟಾಪಿಕ್ ತಗೊಂಡು ಅದರ ಏನಂದ್ರೆ 360 ಆಸ್ಪೆಕ್ಟ್ಸ್ ಏನಂದ್ರೆ ನಾವು ಚರ್ಚೆ ಮಾಡ್ತೀವಿ. ಸೊ ಹಾಗಾಗಿ ಏನಂದ್ರೆ ಇಲ್ಲಿಗೆ ಏನಂದ್ರೆ ನಿಮಗೂ 7 ಕ್ವಶನ್ ಚರ್ಚೆ ಆಗಿದೆ ಪಾರ್ಟ್ 1 ಸೈನ್ಸ್ ಅಲ್ಲಿ. ಓಕೆನಾ, ಪಾರ್ಟ್ 1 ಇದು ಸೈನ್ಸ್ ಪಾರ್ಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂದ್ರೆ ಪಾರ್ಟ್ 2 ಜೊತೆ ನಿಮ್ಗೆ ಏನಂದ್ರೆ ಕ್ವಿಕ್ ಆಗಿ ಬರ್ತೇನೆ. ಈ ಪಾರ್ಟ್ 2 ಅಲ್ಲಿ ರಿಮೈನಿಂಗ್ 7 ಕ್ವಶನ್ ಚರ್ಚೆ ಮಾಡ್ತೇನೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕಮೆಂಟ್ ಹೊಡಿಬೇಕು, ಅಥವಾ ಏನೇ ಸಜೆಷನ್ ಇತ್ತು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ಫ್ರೀ ಆಗಿ ಏನಂದ್ರೆ ಓಪನ್ ಆಗಿ ನೀವು ನಮ್ಮನ್ನ ಕಮೆಂಟ್ ಹೊಡೋದ್ರ ಮೂಲಕ ಇಂಪ್ರೂವ್ಮೆಂಟ್ಗೆ ಏನೇ ಸ್ಕೋಪ್ ಇದ್ರೆ ನಾವು ಇಂಪ್ರೂವ್ ಮಾಡ್ಕೋತೀವಿ. ಸೊ ಹಾಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.